ದಿಸ್ ಈಸ್ ಡೇ 18. ಏನದು ನಾನು ಇವಾಗ ಹ್ಯಾಪಿಯಾಗಿದ್ದೀನಿ ಬಿಕಾಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಜಸ್ಟು ಇವತ್ತು ಹೋಗಿ ನಾಳೆ ವಾಪಸ್ ಬರೋದೇ, ರಿಟರ್ನ್ ಆಗೋದೆ. ಬಟ್ ಈ ಟೈಮಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಬಸ್ ಸಿಗೋಲ್ಲ ಅಂತ ಹೇಳಿದ್ರು, ಬಟ್ ಒಂದು ಸ್ವಲ್ಪ ಇನ್ನೊಂದು ಊರೈತೆ, ಆ ಊರಿಂದ ಸಿಗ್ತದೆ ಅಂತಂದವ್ರೆ. ಸೊ ನಾನು ಫಿಕ್ಸ್ ಆಗೋದೆ ನಾಳೆ ಹೋಗಿ ನಾಳೆನೇ ವಾಪಸ್ ರಿಟರ್ನ್ ಆಗೋ ಅಂತಂದರು. ನಾನು ಇಲ್ಲ, ಇವಾಗಲೇ ಹೋಗ್ತೀನಿ, ನಾನು ನಾಳೆ ವಾಪಸ್ ರಿಟರ್ನ್ ಆಯ್ತೀನಿ, ನಾಳೆ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನಾನು ಇಲ್ಲಿ ಬಂದು ಯಾರೂ ಒಂದು ತಿಂಗಳು ಕಳೀದೇನೆ ಯಾರೂ ಯಾವುದೇ ಕಾರಣಕ್ಕೂ ಬಿಡಲ್ವಂತೆ. ಬಟ್ ನಾನು 18ನೇ ದಿನಕ್ಕೇ ಹೋಗ್ತಾಯಿದ್ದೀನಿ. ಅಂದರೆ ಇಲ್ಲಿದ್ದವ್ರಿಗೆ ಹೇಳ್ಕೊಂಡಿದ್ದೀನಿ, ಇಲ್ಲಿದ್ದವ್ರ ಜೊತೆ ಚೆನ್ನಾಗಿದ್ದೆ, ಇಲ್ಲಿದ್ದವ್ರ ಜೊತೆ ಎಲ್ಲ ಚೆನ್ನಾಗಿ ಪರಿಚಯ ಆಗಿ ಎಲ್ಲ ಚೆನ್ನಾಗಿದ್ದೀವಲ್ಲ. ಸೊ ಅವರು ಯಾರಿಗೂ ಹೇಳೋಕೆ ಹೋಗಬೇಡ, ಹೋಗ್ಬಿಟ್ಟು ಪಟ್ಟಂತ ಬಂದ್ಬಿಡು, ಸಿಗ್ಗಿಗಾಕೆ ಹೋಗಬೇಡ, ಹಂಗೆ ಹಿಂಗೆ ಅಂತಂದರು. ನಾನು ಸರಿ ಅಣ್ಣ ಆಯಿತು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಪರ್ಮಿಷನ್ ಕೇಳ್ಕೊಂಡು, ನಮ್ಮ ಗಾಡಿ ಹತ್ರ ಎಲ್ಲ ಪರ್ಮಿಷನ್ ಕೇಳ್ಕೊಂಡು ಅವರು ನಾಳೆ ಹೋಗ್ಬಿಟ್ಟು ಬೇಗ ಬಂದ್ಬಿಡು ಅಂತಲೇ ಅಂದರು. ಬಟ್ ನಾಳೆ ಅನ್ನೋದನ್ನ ನಾನು ಇವತ್ತೇ ನೈಟೇ ಹೋಗ್ತೀನಿ, ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇವಾಗ ನಾನು ಬಸ್ ಹಿಡಿಯೋಕ್ಕೆ ತುಂಬ ದೂರ ಹೋಗ್ಬೇಕು, 4 ಕಿಲೋಮೀಟ್ರ್ ಇವಾಗ ನಡೆದು, ಅಲ್ಲಿಂದ ಇನ್ನೂ 3 ಕಿಲೋಮೀಟ್ರು ಆಟೋದಲ್ಲಿ ಹೋಗು ಅಂತಂದರು. ಆಟೋ ಸಿಗ್ತದೋ ಸಿಗಲ್ವೋ ಗೊತ್ತಿಲ್ಲ. ಅಂದರೆ ಓಡಾಡ್ತಾಯಿದ್ರೆ ಸಿಗ್ತದೆ, ಇಲ್ಲ ಅಂತಂದರೆ ತುಂಬ ಕಷ್ಟ. ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಎನಿವೇ, ದಿಸ್ ಈಸ್ ಡೇ 18 ವ್ಲಾಗ್. ಇನ್ ಕೇಸ್ ಆದರೆ ನಾನು ವ್ಲಾಗ್ ಮಾಡ್ತೀನಿ. ನಂಗೆ ಇವಾಗ ನಿಜವಾಗ್ಲೂ ವ್ಲಾಗ್ ಮಾಡೋ ಮೈಂಡ್ ಸೆಟ್ಟಲ್ಲಿಲ್ಲ. ಫಸ್ಟು ಮನೆಗೆ ಹೋಗೋ ಮೈಂಡ್ ಸೆಟ್ ಐತೆ, ಮನೆಗೆ ಹೋಗ್ಬೇಕು. ನೋಡ್ತೀನಿ, ಆದಷ್ಟು ಕವರ್ ಮಾಡೋಕ್ಕೆ ನೋಡ್ತೀನಿ, ಆದರೆ ಕವರ್ ಮಾಡ್ತೀನಿ. ಸೀರಿಯಸ್ಲಿ ನನಗೆ ಆಯ್ತಾಯಿಲ್ಲ. ನಿಜವಾಗ್ಲೂ ಅಲ್ಲಿಂದ ಬರ್ಬೇಕಾದ್ರೆ ಸಕ್ಕತ್ ಹ್ಯಾಪಿಯಾಗಿ ಬಂದೆ. ಬಟ್ ನನಗೆ ಇವಾಗ ನಡೆಯೋಕ್ಕಾಗ್ದೇ ವಾಪಸ್ ರಿಟರ್ನು ಕ್ಯಾಂಪ್ಗೆ ಹೋಗ್ಬಿಡೋಣ ಅನ್ನಂಗೆ ಐತೆ. ಇಲ್ಲಿ ಏನು ಗೊತ್ತಾ, ಏನದು ಕೈ ಚಾಚಿದ್ರು ಒಬ್ಬರು ಲಿಫ್ಟ್ ಕೊಡೋಲ್ಲ ಇಲ್ಲಿ. ಈಗ ಆ ಕಡೆ ಸಿಟಿ ಟೈಪ್ ಅಲ್ಲ, ಇಲ್ಲಿ ಒಬ್ಬರು ಲಿಫ್ಟ್ ಕೊಡೋಲ್ಲ. ಇಲ್ಲಿ ಬರೋರೆಲ್ಲ ನನಗೆ ಒಂಥರ ಅವ್ರ ಮೈಂಡ್ ಸೆಟ್ಟೇ ಒಂಥರ ಕೊಡೋಂಗಿಲ್ಲ. ಅದು ವೆಲ್ ಡ್ರೆಸ್ಡ್ ಆಗಿದ್ದರೆ ಕೊಡ್ತಾರೆ, ಇಷ್ಟೊಂದು ಸಿಂಪಲಾಗೆಲ್ಲ ಇದ್ದರೆ ಆಯಿತು ಬರಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ. ಇನ್ನೊಂದು ಮ್ಯಾಟ್ರ್ ಏನು ಅಂತಂದರೆ, ನನಗೆ ಸೀರಿಯಸ್ ಅದು ಗೊತ್ತಿರಲಿಲ್ಲ. ನನಗೆ ನಮ್ಮ ಕ್ಯಾಂಪರ್ ಹೇಳ್ದಾಗಲೇ ನನಗೂ ಗೊತ್ತಾಗಿದ್ದು, ಇಲ್ಲಿ ಹತ್ತಿರದಲ್ಲಿ ಯಾವುದೂ ನೋಡೋ ಅಂಥ ಪ್ಲೇಸ್ಗಳು ಯಾವುದೂ ಇಲ್ಲ. ನಾರ್ಮಲಾಗಿ ಒಂದೇ ಒಂದು ಇರೋದು ರಿವರ್ ರಾಫ್ಟಿಂಗ್ದು ಒಂದು ಐತೆ, ಅದೊಂದೇ ಇರೋದು. ಬಟ್ ಇಲ್ಲಿ ಹೋಮ್ ಸ್ಟೇಗಳು ತುಂಬ ಇದ್ದಾವೆ. ಲಾಸ್ಟ್ ಟೈಮು ಒಂದು ಕುಕ್ಕರ್ ಬಾಂಬ್ ಅಂದ್ಕೊಂಡು ಒಂದು ತುಂಬ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಆ ಕುಕ್ಕರಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದವನು ಕೂಡ ಇಲ್ಲಿ ನಮ್ಮ ಕ್ಯಾಂಪಿಂದ ಸ್ವಲ್ಪ ಒಂದು ವಾಟೆಕಾಡು ಅಂತ ಒಂದು ಪ್ಲೇಸ್ ಇದೆ, ಅಲ್ಲೇ ಅಂತ ಅವನು ಸಿಕ್ಬಿದ್ದಿದ್ದು. ನಾನು ನನಗೆ ಹೋಮ್ ಸ್ಟೇಗಳದ್ದು ಬೋರ್ಡ್ಗಳೆಲ್ಲ ತುಂಬ ನೋಡಿದೆ. ನಾನು ನೋಡಿ ಏನು ಈ ಥರ ಈ ಥರ ಇಷ್ಟೊಂದು ಹೋಮ್ ಸ್ಟೇಗಳದ್ದು ಇದ್ದಾವಲ್ಲ, ಏನಿಲ್ಲಿ ಅಂತ ಸ್ಪೆಷಲ್ ಏನು ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ದಾರೆ. ಆವಾಗ ಅವರು ನೋಡೋಕ್ಕೆ ಹತ್ರ ಇಲ್ಲಿ ಯಾವುದು ಒಳ್ಳೆ ಪ್ಲೇಸ್ ಐತೆ ಬನ್ನಿ ಬರೋಣ ಒಂದು ಸಲ ಅಂತ ಕೇಳಿದಾಗ, ಇಲ್ಲ ಅಂತ ಪ್ಲೇಸ್ಗಳು ಯಾವುವು ಇಲ್ಲ ಅಂತಂದರು. ಮತ್ತೇನಣ್ಣ ಇಷ್ಟೊಂದು ಹೋಮ್ ಸ್ಟೇಗಳು ಅಂತಂದರೆ, ಅದೇ ಕಾಡು ಮಧ್ಯೆ ಅಲ್ವಾ, ಮಜಾ ಮಾಡೋಕ್ಕೆ ಬೇಜಾರು ಜನ ಬರ್ತಾರೆ, ಅದೇ ಮಾಡೋಕ್ಕೆ ಬೇಜಾರು ಜನ ಬರ್ತಾರೆ ಅಂತ ಅಯ್ಯೋ ಅಣ್ಣ ಸ್ಟಾರ್ಟಿಂಗ್ ಹೇಳಿದಾಗ ಎಂಜಾಯ್ಮೆಂಟಿಗೆ ಬರ್ತಾರೇನೋ, ಕ್ಯಾಂಪ್ ಫೈರ್ ಅದು ಹಿಂಗೆ ಅಂದ್ಕೊಂಡೆ. ಆಮೇಲೆ ಅಣ್ಣ ಇನ್ನೂ ಸೇರಿಸಿ ಹೇಳಿದ್ರು. ನನಗೆ ಆವಾಗಲೇ ಫ್ಲ್ಯಾಶ್ ಆಗಿದ್ದು, ಅಲ್ಲಿಗಂಟ ನಾನೇ ಟ್ಯೂಬ್ಲೈಟ್ ಥರ ಇದ್ದೆ. ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಮಜಾ ಅಂದಿದ್ದೇನು ಅಂತ. ಒಳ್ಳೆ ಕ್ವಾಟ್ಲೆ ಮಾತ್ರ ಅಣ್ಣ ಹೇಳ್ತಾರೆ. ಆ ಅಣ್ಣನೂ ಹೇಳ್ಬಿಟ್ಟು ನಗಾಡ್ತಾ ಬಿದ್ದಿದ್ರು. ನಂಗೆ ಅರ್ಥ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಗಾಡ್ತಾ ಬಿದ್ದಿದ್ರು. ನಾನು ಸುಮ್ಮನೆ ಆಗೋದೇನು ಮಾತಾಡೋಕ್ಕೋಗಲಿಲ್ಲ. ಆವಾಗಲೇ ಗೊತ್ತಾಗಿದ್ದು ಏನಕ್ಕಿಲ್ಲಿ ಅದುವೇ ಪರ್ ಪರ್ಸನ್ಗೆ ಅದು 1 ನೈಟ್ಗೆ 3000 ಅಂತೆ. 2-3 ಜನ ಬಂದರೆ 6000 9000 ಆ ಥರ. ಫುಡ್ಡು ಎಲ್ಲ ಇವ್ರದ್ದೇ ಅಂತೆ. ಬಟ್ ಒಂದು ಪರ್ ಪರ್ಸನ್ಗೆ 3000 ರೇಟ್ ಓವರ್ ಆಯಿತು ಅಂದ್ಕೊಂಡೆ. ಇಲ್ಲಿ ಬರೋರು ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತಂದರು. ಹೋಯ್ತಾ ಇನ್ನೂ ತುಂಬ ಇನ್ಫಾರ್ಮೇಷನ್ಗಳು ಇವಾಗ ಸಿಗ್ತಾ ಇದ್ದಾವೆ. ಏನಿವೆ ಯಾರು ಟ್ರೈ ಮಾಡೋರಿದ್ದರೆ ಇಲ್ಲೇ ವಾಟೆಕಾರ್ಡ್ ಅಂದರೆ ಕೂರ್ಗ್ ಹೋಮ್ ಸ್ಟೇಸ್ ಅಂತ ಹೊಡೆದ್ರೆ ತೆರಾಳು ವಾಟೆಕಾರ್ಡ್ ಅಂತ ಒಂದು ಬರುತ್ತೆ. ಅದರಲ್ಲಿ ನೀವು ಕೂಡ ಏನು ಎತ್ತ ಅಂತ ಫಸ್ಟೇ ಪೇ ಮಾಡ್ಕೊಂಡು ಬರಬೇಕಷ್ಟೇ. ಎನಿವೆ ನಾನು ಹೋಗಿ ಕಂಟಿನ್ಯೂ ಮಾಡ್ತೀನಿ.
ಸೀರಿಯಸ್ಲಿ ಟೈಮ್ ಬಂದು ಇವಾಗ 5 ಗಂಟೆ ಆಗೋಕ್ಕಾಯ್ತು. 5 ಗಂಟೆಗೆ ಇನ್ನೂ 10 ನಿಮಿಷ ಐತೆ. ಬಟ್ ಸೀರಿಯಸ್ಲಿ ಟುಡೇ ನಾನು ಹೌ ಮಚ್ ಐ ಆಮ್ ಲಕ್ಕಿ ಅಂತ ಅಂದ್ಕೊಂಡ್ರೆ ಸೀರಿಯಸ್ಲಿ ನಾನು ಟುಡೇ ಇನ್ಸಿಡೆಂಟ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಬರ್ತಾ ಇರ್ಬೇಕಾರೆ ಒಬ್ಬರು ಸಾಕ ಸುಸ್ತಾಯ್ತಿತ್ತು, ಲಿಫ್ಟ್ ಕೇಳಿದೆ. ಅವರು ನಾನು ಶೆಟ್ಟಿಗೇರಿ ಗಂಟ ಮಾತ್ರ ಕೇಳಿದೆ, ಏಕೆ ಯಾರು ತಪ್ಪರೆ ಶೆಟ್ಟಿಗೇರಿ ಗಂಟ ಬಿಟ್ಕೊಡಿ ಸಾಕು ನಾನು ಅಲ್ಲಿಂದ ಹೋಗ್ತೀನಿ ಅಂತ. ಬಟ್ ಅವರು ನನ್ನ ಶ್ರೀಮಂಗ್ಲ ಗಂಟ ಬಿಟ್ಕೊಟ್ರು. ಶ್ರೀಮಂಗ್ಲದಲ್ಲಿ ಅವ್ರ ಅಂಗಡಿ, ಅವ್ರ ಮನೆ ಎಲ್ಲ ಶ್ರೀಮಂಗ್ಲದಲ್ಲಿರೋದು. ಸೊ ಶ್ರೀಮಂಗ್ಲ ಗಂಟ ಬಿಟ್ಕೊಟ್ರು. ಹಾಯ್ ಹೇಳಿ ಮತ್ತೆ. ಅಲ್ಲಿಂದ ಶ್ರೀಮಂಗ್ಲ ಗಂಟ ಬಿಟ್ಕೊಟ್ರು. ಅಲ್ಲಿಂದ ನಾನು ಸುಮ್ಮನೆ ಅದೇ ಬಸ್ಸಿಗೆ ಕಾಯ್ತಾಯಿದ್ದೆ. ಶ್ರೀಮಂಗ್ಲ ಬಿಟ್ಕೊಟ್ಟಿದ್ದೆ ತುಂಬ ಹೆಚ್ಚು. ನಾನು ಅಲ್ಲಿಂದ ಬಂದಿದ್ದೆ, ಅಲ್ಲಿಂದ ಬಸ್ಸಿಗೆ ಕಾಯ್ತಾಯಿದ್ದೆ. ಆಮೇಲೆ ಪಟ್ಟ ಅಂತ ನಮ್ಮ ಏರಿಯಾ ಹುಡುಗ ಒಬ್ಬ ಕಾಣಿಸ್ಕೊಂಡ. ಆ ಹುಡುಗ ನನ್ನ ಏನೋ ಎಷ್ಟು ದಿನ ಆಗಿದೆ, ಸುಮಾರು ದಿನ ಆಗಿತ್ತು ನೋಡಿ ಅಂದ್ಬಿಟ್ಟು ಹಾಯ್ ಅಂತಂದೆ ನಾನು. ಅವನ ಆಮೇಲೆ ಪಟ್ಟ ಅಂತ ಎಲ್ಲಿ ಮನೆಗೆ ಅಂತಂದ. ಹ್ಞೂ ಗುರು ಮನೆಗೆ ಅಂತಂದೆ. ಸರಿ ಬಾ ಕಾರತ್ತು ಅಂತಂದ. ನೋಡಿದ್ರೆ ಅವ್ನು ಕಾರಲ್ಲಿ ಬಂದಿದ್ರು. ಕಾರಲ್ಲಿ ಸೀರಿಯಸ್ಲಿ ಇಷ್ಟೊಂದು ಗಂಟೆನೂ ಕಾರಲ್ಲಿ ಫ್ರೀಯಾಗಿ ಬಂದ್ಬಿಟ್ಟೆ. ಊರಿಗೆ ಬಿಟ್ಕೊಟ್ಬಿಟ್ರು. ಇಲ್ಲಿಂದ ಮನೆಗೆ ಮಾತ್ರ ಹೋಗ್ಬೇಕಷ್ಟೇ. ಇವಾಗ ಮನೆಗೆ ಹೋಗೋಕ್ಕೂ ಬೇರೆ ಯಾರೋ ಸಿಗ್ತಾರಾ ಅಂತ ನೋಡ್ತಾ ಇದ್ದೀನಿ. ಸಿಕ್ಕಿದ್ರೆ ಫ್ರೀಯಾಗೆ ಮನೆ ಗಂಟರು ಹೋಗ್ಬೋದು. ಇವಾಗ ಆಲ್ರೆಡಿ ನಾವು ಫ್ರೀಯಾಗೇ ಬಂದಿದ್ದೀನಿ. ಇಲ್ಲಿಂದ ನಡೆಯೋದೇನು ದೊಡ್ಡ ವಿಷಯ ಅಲ್ಲ. ಮನೆಗೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇನ್ ಕೇಸ್ ಏನಾರು ನಾನು ಬಂದಿದ್ದಿದ್ರೆ ಈ ಬಸ್ಸಲ್ಲಿ ಬರಬೇಕಿತ್ತು. ಬಟ್ ನಾನು ಕಾರಲ್ಲಿ ಬಂದೆ. 2 ಸಲ ಕಾರಲ್ಲೇ ಬಂದೆ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಮನೆಗೂ ಕಂಟಿನ್ಯೂ ಮಾಡೋಲ್ಲ, ಮಲ್ಕೋತೀನಿ. ನೆಮ್ಮದಿಯಿಂದ ಮಲ್ಕೋಬೇಕು. ಊರಿಗೆ ಬಂದು ನಡ್ಕೊಂಡು ಹೋಗ್ತಾಯಿದ್ರೆ ಸೀರಿಯಸ್ಲಿ ಏನೋ ಒಂಥರ ಆನಂದ, ಪರಮಾನಂದ ಆಯ್ತಾ ಇದೆ. ಎನಿವೇ ವಾಪಸ್ ನಾಳೆ ಅಲ್ಲಿಗೆ ಹೋಗ್ಬೇಕು ಅನ್ನೋದು ನಂಗೆ ಸಖತ್ ಉರಿತಾ ಇದೆ. ಆದರೆ ಇನ್ನೇನು ಮಾಡೋಕ್ಕಾಗಲ್ಲ, ಕೆಲಸ ಹೋಗಲೇಬೇಕು. ಬಟ್ ಇವಾಗ ನಾನು ಊರಿಗೆ ಹೋಗ್ತಾ ಇರೋದು ಸಖತ್ ಅಂದರೆ ಸಖತ್ ಹ್ಯಾಪಿಯಾಗೈತೆ. ಸದ್ಯ ಅಲ್ಲಿಂದ ನಡ್ಕೊಂಬಂದಿದ್ದೇನೋ ಲಾಸ್ ಆಗಲಿಲ್ಲ. ನಡ್ಕೊಂಬಂದಿದ್ದು ತುಂಬ ಒಳ್ಳೆಯದಾಯಿತು. ಹೋಗ್ತಾ ಇದ್ದೀನಿ, ಹೋಗ್ತೀನಿ. ನಾನು ಮನೆಗೆ ಹೋಗ್ಬೇಕಾಗಿರೋ ರೋಡಿಗೆ ಬಂದ ಮಳೆ ಬಂದು ರೋಡ್ ಹೆಂಗಾಗೈತೆ ಅಂದರೆ ಕಾಲಿಡೋಕ್ಕೆ ಐತಿಲ್ಲ. ಫ್ರೆಂಡಿಂದ ತೋರಿಸ್ತು. ಫುಲ್ ಮಳೆ ಬಂದು ಫುಲ್ಲು ಹದಗೆಟ್ಟು ಇದೆ. ಆದರೂ ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲೇ ಹತ್ತಬೇಕು. ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಆರಾಮಾಗಿ ಮಲ್ಕೋತೀನಿ ಊಟ ಮಾಡಿಬಿಟ್ಟು ಅಷ್ಟೇ. ಇವತ್ತು ಇನ್ನೇನು ಮಾಡಲ್ಲ. ಡೇ 18 ಬ್ಲಾಗ್ ಇಷ್ಟೇ. ಇನ್ನು ಡೇ 19 ನಾಳೆ ಮನೇಲಿರ್ತೀನಿ. ನಾಳೆ ಮಧ್ಯಾಹ್ನದ ಮೇಲೆ ವಾಪಸ್ಸು ರಿಟರ್ನ್ ಆಯ್ತೀನಿ. ನೋಡೋಣ ಏನಾಗುತ್ತೋ ಏನು ಅಂತ. ಬಾಯ್.